ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ದೃಶ್ಯಗಳು ಕೂಡ ಭಕ್ತರಲ್ಲಿರುವಂತಹ ಆ ಭಕ್ತಿಯ ಪರಾಕಾಷ್ಠೆ, ಶ್ರೀರಾಮನ ಮೇಲಿರುವಂತಹ ಆ ಭಕ್ತಿಯ ಪರಾಕಾಷ್ಠೆಯನ್ನ ತೋರಿಸ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನೃತ್ಯ ವೈಭವ ಅಯೋಧ್ಯೆಯ ಮಣ್ಣಿನಲ್ಲಿ ರಾಮಲಲ್ಲಾನ ಸ್ವಾಗತಕ್ಕಾಗಿ ಬಾಲರಾಮನನ್ನ ಸ್ವಾಗತಿಸುವುದಕ್ಕೆ ವಿವಿಧ ಕಲಾ ತಂಡಗಳು, ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತಹ ವಿವಿಧ ಕಲಾ ತಂಡಗಳು ಸಂಭ್ರಮ ಸಡಗರವನ್ನ ತೋರ್ಪಡಿಸ್ತಾ ಇವೆ. ಕೊಪ್ಪಳದ ಅಂಜನಾದ್ರಿ ಮಠದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಶ್ರೀರಾಮನಿಗೆ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ओम भूर्भुवः स्वः ओम भूर्भुवः स्वः वैष्णवानार्थेः तस्य ओम मः वैष्णवानार्थाय नमः ओम भूर्भुवः स्वः वैष्णवानार्थेः तस्य वेशं भजे रामेण निहतं साचर्तमो रामाय तस्मै नमः भूर्भुवः स्वः वैष्णवानां समर्पयामि वैष्णवानार्थेः तस्य ओम मः ओम भूर्भुवः स्वः ओम वैष्णवानार्थे तस्य ओम मः जलस्नानं समर्पयामि जलस्नानार्थेः सिद्धस्वरूपाय नमः तस्य ओम महं भूर्भुवः स्वः मधुस्नानार्थेः तस्य ओम महं भूर्भुवः स्वः सिद्धस्वरूपाय नमः मधुस्नानार्थेः तस्य ओम महरूपाय नमः ओम भूर्भुवः स्वः मधुस्नानं समर्पयामि मधुस्नानार्थेः ओम महं भूर्भुवः स्वः तस्य मधुस्नानार्थे ओम भूर्भुवः स्वः चक्रस्नानं समर्पयामि. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಐತಿಹಾಸಿಕ ಕ್ಷಣ ಇದು. ಆ ಸಂದರ್ಭದ ಎರಡು ದೃಶ್ಯಗಳು, ಒಂದು ಅಯೋಧ್ಯೆಯಲ್ಲಿ ಸಂಭ್ರಮ, ಮತ್ತೊಂದೆಡೆಯಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರೋದು. ಅಂಜನಾದ್ರಿ ಅಂತಂದ್ರೆ ಆಂಜನೇಯ ಹುಟ್ಟಿದಂಥ ಸ್ಥಳ. ಆಂಜನೇಯ ಹುಟ್ಟಿದಂಥ ಜಾಗದಲ್ಲಿ ರಾಮನ ಪೂಜೆ ಪುನಸ್ಕಾರ ನಡೀತಾ ಇದೆ. ರಾಮಾಯಣದಲ್ಲಿ ದೈವತ್ವ ಪ್ರಾಪ್ತಿಯಾಗಿರೋದು ಇಬ್ಬರಿಗೆ, ಒಬ್ಬ ರಾಮ ಮತ್ತೊಬ್ಬ ಹನುಮ. ಹನುಮನ ಹುಟ್ಟಿದ ಸ್ಥಳ ಏನಿದೆ, ಚಿರಂಜೀವಿ ಹನುಮ, ಆತ ಹುಟ್ಟಿದಂಥ ಸ್ಥಳ ಅಂಜನಾದ್ರಿ ಬೆಟ್ಟ. ಅದನ್ನೂ ಕೂಡ ಅಭಿವೃದ್ಧಿಪಡಿಸಬೇಕು ಅನ್ನೋದು ಭಕ್ತರ ಬಹುದೊಡ್ಡ ಕನಸು. ಅದು ಈಡೇರಲಿಲ್ಲ, ಪ್ರಯತ್ನ ಸಾಗ್ತಾ ಇದೆ. ನೋಡ್ತಾ ಇದ್ರಿ, ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರೋದು. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ. ಹನುಮನ ಜನ್ಮಸ್ಥಳ ಅಂತ ನಾವು ನಂಬಿರುವಂಥ ಅಂಜನಾದ್ರಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದೆಡೆ ಅಯೋಧ್ಯೆ, ಸರಯೂ ನದಿಯನ್ನು ನೀವು ನೋಡಿದ್ರಿ. ಸರಯೂ ನದಿ ರಾಮನ ಬಾಲಲೀಲೆಗಳಿಗೆ, ರಾಮನ ಯೌವನಕ್ಕೆ, ರಾಮ ವನವಾಸ ಹೋದಾಗ ಆ ನೋವಿಗೆ, ವಾಪಸ್ಸು ವನವಾಸ ಮುಗಿಸಿ ಪಟ್ಟಾಭಿಷೇಕವಾದಂಥ ಸಂಭ್ರಮಕ್ಕೆ, ರಾಮನ ಅವತಾರ ಅಂತ್ಯಕ್ಕೆ ಎಲ್ಲದಕ್ಕೂ ಸಾಕ್ಷಿಯಾದಂಥ ನದಿ ಅದು ಸರಯೂ ನದಿ. ರಾಮಗಂಗಾ ಅಂತ ಕರೀತಾರೆ ಆ ನದಿಯನ್ನು. ಸೊ ಆ ನದಿ ಯಾವ ರೀತಿ ಅದನ್ನು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ನದಿಯ ದಡವನ್ನು ಯಾವ ರೀತಿ ಇತ್ತು ಅಂತಂದರೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಂಥ ಜಾಗಗಳೆಲ್ಲ ಇತ್ತು. ಅದು ಎಲ್ಲವೂ ಕೂಡ ಈಗ ಅಭಿವೃದ್ಧಿಯಾಗಿದೆ. ಅಯೋಧ್ಯೆ ನಮ್ಮ ಹರಿದಾಸ್ ಭಟ್ರು ವಿವರಿಸ್ತಾ ಇದ್ರು, ಸಪ್ತ ಪುಣ್ಯ ನಗರಗಳ ಪೈಕಿ ಒಂದು ಅಯೋಧ್ಯೆ. ಆದರೆ ಒಂದು 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಅಯೋಧ್ಯೆ ಹೆಂಗಿತ್ತು, ಇವತ್ತು ಅಯೋಧ್ಯೆ ಹೆಂಗಾಗಿದೆ. ಅದೇ ಒಂದು ಧಾರ್ಮಿಕ ಕೇಂದ್ರ ಅಭಿವೃದ್ಧಿ ಆಯಿತು ಅಂತಂದರೆ ಕೇವಲ ಧಾರ್ಮಿಕ ಕೇಂದ್ರ ಅಭಿವೃದ್ಧಿ ಆಗೋದಲ್ಲ, ಊರು ಅಭಿವೃದ್ಧಿ ಆಗುತ್ತೆ, ರಾಜ್ಯವೂ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿಯ ಪರಿಕಲ್ಪನೆ ಅದೇ. ಇವತ್ತು ದೇಶ ವಿದೇಶದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಧಾರ್ಮಿಕ ಅಥವಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಯೋಧ್ಯೆಯ ಬಾಳಿನಲ್ಲೂ ಕೂಡ ವೈಭವದ ದಿನಗಳು. ಮತ್ತೆ ಅವತ್ತು ಸೂರ್ಯವಂಶದ ರಾಜರು ಸರಯೋವನ್ನು ಸಾಕ್ಷಿಯಾಗಿರಿಸಿ ಆಡಳಿತವನ್ನು ಮಾಡಿದರು. ಇವತ್ತು ಅಯೋಧ್ಯೆ ತನ್ನ ವೈಭವದ ದಿನಗಳಿಗೆ ಮತ್ತೆ ಹೋಗ್ತಾ ಇದೆ. ಅದು ಬಹಳ ಸಂತಸ ಪಡುವಂಥ ವಿಚಾರ. ಸಪ್ತ ಪುಣ್ಯ ನಗರಗಳ ಪೈಕಿ ಅಯೋಧ್ಯೆ ಇವತ್ತು ವೈಭವದ ದಿನಗಳತ್ತ ಮುಖ ಮಾಡ್ತಾ ಇದೆ. ಅದರ ಜೊತೆಗೆ ನೀವು ಒಂದು ವಿಚಾರ ಗಮನಿಸಬೇಕಾಗಿರೋದಿದೆ. ಅಯೋಧ್ಯೆ, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ 1900 ಕಿಲೋಮೀಟರ್ ದೂರ ಇದೆ ರೀ ಬೆಂಗಳೂರು. ಇಲ್ಲಿ ನಾವು ಸಂಭ್ರಮಿಸ್ತಾ ಇದ್ದೀವಿ ರಾಮನಿಗಾಗಿ. ರಾಮನ ಪಟ್ಟಾಭಿಷೇಕವನ್ನು, ಪ್ರಾಣ ಪ್ರತಿಷ್ಠೆಯನ್ನು ನಾವಿಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಅಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾವ ಭೇದನೂ ಇಲ್ಲ. ರಾಮ ಅಂತಾದಾಗ ಇಡೀ ಭಾರತದ ಆದರ್ಶ ಪುರುಷ ಅಂತ
ಆ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಸಂಭ್ರಮ ಇದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಇನ್ನೊಂದು ಮತ್ತೊಂದು ಯಾವ ಭೇದ ಭಾವನೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪ್ರದಾಯದ ಭಿನ್ನತೆ ಇಲ್ಲ ಇಲ್ಲಿ. ನಾವು ಹೇಳ್ಬೋದು ರಾಮ ವೈಷ್ಣವ ಸಂಪ್ರದಾಯ, ನೋ, ಹಂಗಲ್ಲ. ಅದು ಶೈವ, ವೀರಶೈವ, ವೈಷ್ಣವ, ಶ್ರೀ ವೈಷ್ಣವ, ಶಾಕ್ತ, ಗಾಣಪತ್ಯ, ಎಲ್ಲ ಸಂಸ್ಕೃತಿಗಳ ಪುನರ್ಮಿಲನ ಅಲ್ಲಿ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಇವತ್ತಿನ ಪ್ರಾಣ ಪ್ರತಿಷ್ಠೆಗೆ ಎಲ್ಲ ಸಂಪ್ರದಾಯಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಅಲ್ಲಿ ಭಾರತದ ಎಲ್ಲ ಪರಂಪರೆಯ ಋಷಿ ಮುನಿಗಳು, ಸನ್ಯಾಸಿಗಳು, ಸಾಧು ಸಂತರು ಉಪಸ್ಥಿತರಿದ್ದಾರೆ. ಆ ಮೂಲಕ ಒಂದು ಸಂಸ್ಕೃತಿಯ ಪುನರುಜ್ಜೀವನ ಇದು. ಇಡೀ ಒಂದು ಭಾರತದ ಸಾಂಸ್ಕೃತಿಕ ಪರಂಪರೆ ಏನಿದೆ ಅದರ ಪುನರುಜ್ಜೀವನದ ಸಂಕೇತ ಇದು. ಯಾವ ಮತಭೇದಗಳೂ ಇಲ್ಲದೆ ಸಿಖ್ಖರಿಗೆ ಆಹ್ವಾನ ಹೋಗಿದೆ. ಜೈನರು, ಬೌದ್ಧರು, ಇನ್ಫ್ಯಾಕ್ಟ್ ಜೈನರು, ಬೌದ್ಧರು ಸಿಖ್ಖರಿಗೂ ಕೂಡ ಅಯೋಧ್ಯೆ ಬಹಳ ಪುಣ್ಯನಗರಿ ಅಂತಾನೆ. ಗುರುನಾನಕರು ಸೂರ್ಯವಂಶದವರು ಅಂತಾನೆ ಭಾವಿಸ್ತಾರೆ ಸಿಖ್ಖರು. ಗುರುನಾನಕರ ಲವಣ ವಂಶದವರು, ಶ್ರೀರಾಮನ ಪುತ್ರ ಲವಣ ವಂಶದವರು ಗುರುನಾನಕರು ಅಂತ ಸಿಖ್ಖರು ಭಾವಿಸ್ತಾರೆ. ಸಿಖ್ಖರು ಈ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು. ಜೈನರಿಗೂ ಪುಣ್ಯಭೂಮಿ ಇದು. ಯಾಕಂತಂದರೆ ಸೂರ್ಯವಂಶ ಜೈನರಿಗೂ ಕೂಡ ಅತ್ಯಂತ ಪ್ರಮುಖವಾದ ಆಗತ್ತೆ. ಯಾಕಂತಂದರೆ 24 ತೀರ್ಥಂಕರರ ಪೈಕಿ 22 ಮಂದಿ ಸೂರ್ಯವಂಶದವರು. ಬೌದ್ಧರಿಗೂ ಕೂಡ ಇದು ಬಹಳ ಬಹಳ ಪುಣ್ಯನಗರಿ ಅಯೋಧ್ಯೆ. ಯಾಕಂತಂದರೆ ಬುದ್ಧ ಅಯೋಧ್ಯೆಗೆ ಭೇಟಿ ನೀಡಿದ್ದ, ಅಯೋಧ್ಯೆಯಲ್ಲಿ ಪ್ರವಚನವನ್ನು ಮಾಡಿದ್ದ ಅಂತ ಬೌದ್ಧರು ಹೇಳ್ತಾರೆ. ಸಾಕೇತ ಅಂತ ಕರೀತಿದ್ರು ಬೌದ್ಧರು. ಆ ಕಾರಣಕ್ಕಾಗಿ ಅಯೋಧ್ಯೆ ಒಂದು ಮತ ಪಂಥಕ್ಕೆ ಸೇರಿದ್ದಲ್ಲ, ಇಡೀ ಭಾರತಕ್ಕೆ ಸೇರಿದ್ದು ಅಯೋಧ್ಯೆ. ಅಯೋಧ್ಯೆ ಅಂತಂದರೆ ಭಾರತ. ಅಯೋಧ್ಯೆಯಲ್ಲಿ ಭಾರತವನ್ನು ಕಾಣ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಒಂದು ವಿಚಾರವನ್ನು ನಾವು ಹೇಳಲೇಬೇಕು. ನಿಮಗೆ ವಿದೇಶದಲ್ಲಿ ಧಾರ್ಮಿಕ ಸಂಘರ್ಷಗಳು ನಡೆದಂಥ ಸಂದರ್ಭದಲ್ಲಿ ಅದು ಹೆಂಗಿರುತ್ತೆ ಅಂತಂದರೆ ಅದು ಹೊಡೆಯೋದು, ಬಡಿಯೋದು, ಗಲಾಟೆ, ಯುದ್ಧ ಇದಾಗಿರುತ್ತೆ. ಭಾರತದ ಧಾರ್ಮಿಕ ಸಂಘರ್ಷಗಳು ಅದು ನಿಮಗೆ ವೈಚಾರಿಕ ಸಂಘರ್ಷಗಳಾಗಿರುತ್ತೆ ಅಷ್ಟೇ. ಅಲ್ಲಿ ಹೊಡೆಯೋದು ಬಡಿಯೋದಲ್ಲ, ಯುದ್ಧಗಳಲ್ಲ, ಧಾರ್ಮಿಕ ಸಂಘರ್ಷಗಳು, ವೈಚಾರಿಕ ಭಿನ್ನತೆಗಳಿರಬಹುದು. ಆದರೆ ಸಮಸ್ಯೆ ಅಂತಾದಾಗ ಎಲ್ಲರೂ ಒಟ್ಟಾಗ್ತಾರೆ, ಎಲ್ಲರೂ ಜೊತೆ ಸೇರ್ತಾರೆ. ಇಲ್ಲಿನ ಎಲ್ಲ ಮತಭೇದಗಳು, ಸಂಪ್ರದಾಯಗಳು ಎಲ್ಲವೂ ಒಂದಾಗುತ್ತೆ. ಅದಕ್ಕೆ ಅಯೋಧ್ಯೆ ನಾನು ಉದಾಹರಣೆ ಕೊಡ್ತೀನಿ. ಅಯೋಧ್ಯೆಯ ಮಣ್ಣನ್ನು ಉದಾಹರಣೆಯಾಗಿ ಕೊಡ್ತೀನಿ. ಇವತ್ತು ಅದರ ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ನಾನು ಹರಿದಾಸ್ ಭಟ್ರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ ಈ ವಿಚಾರಕ್ಕೆ ಸಂಬಂಧಿಸಿ. ಒಂದು ಸಂಸ್ಕೃತಿಯ ಪುನರುಜ್ಜೀವನ, ಶ್ರದ್ಧೆಯ ಪುನರುಜ್ಜೀವನ. ಯಾಕಂತಂದರೆ ನಮ್ಮ ಶ್ರದ್ಧೆಯ ಮೇಲೆ ಆದಂಥ ಆಘಾತ ಇದು. ಅದಕ್ಕಾಗಿ ನಾವು ಕಾಯ್ತಾ ಇದ್ವಿ. ಇವತ್ತು ಆ ಶ್ರದ್ಧೆಯ ಪುನರುಜ್ಜೀವನ ಆಗ್ತಾ ಇದೆ. ನಮ್ಮ ಭಾರತದ ಎಲ್ಲ ಪರಂಪರೆ ಒಂದಾಗಿದೆ ಅಲ್ಲಿ. ಇದನ್ನು ಯಾವ ರೀತಿ ನಾವು ನೋಡಬೇಕು ಭಟ್ರೆ? ಹೌದು, ಶ್ರದ್ಧಾ ಹಿ ಪರಮೋ ಧರ್ಮ ಅಂತ. ಇವತ್ತು ವೈಜ್ಞಾನಿಕ ಯುಗ, ಆಧ್ಯಾತ್ಮಿಕತೆಯನ್ನು ಮರೆತು ನಾವು ವಿಜ್ಞಾನದ ಮಾರು ಹೋಗಿದ್ವಿ ವಿಜ್ಞಾನಕ್ಕೆ. ಅಂದರೆ ಒಂದು ಕಡೆಯಲ್ಲಿ ಆಸ್ತಿಕ ಶ್ರದ್ಧೆ ಇರುವವರಿಗೂ ಕೂಡ ಅದರಲ್ಲಿ ಸಂದೇಹ ಬರುವಂಥ ಭೌತಿಕ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಆದರೆ ಶ್ರದ್ಧೆಯ ಧಾರ್ಯತೆ ಧರ್ಮ. ನಮ್ಮ ಸಂಸ್ಕೃತಿ, ನಮ್ಮ ಸ್ವಸ್ಥ ಜೀವನ, ಶಾಂತಿ ನೆಮ್ಮದಿಯ ಜೀವನ ಇದು ಅಡಗಿರೋದು ಶ್ರದ್ಧೆಯಿಂದ. ಆ ಶ್ರದ್ಧೆ ಕುಸಿಯುವ ಇವತ್ತಿನ ವಾತಾವರಣದಲ್ಲಿ, ಅಂದರೆ ನಾಸ್ತಿಕ ವಾತಾವರಣದಲ್ಲಿ, ಶ್ರದ್ಧೆಯ ಪುನರುಜ್ಜೀವನದ ಸಂದರ್ಭವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ತನ್ನ ಮಂದಿರದಲ್ಲಿ, ತನ್ನ ಹುಟ್ಟೂರಲ್ಲಿ, ಯಾವ ಶ್ರೀರಾಮಚಂದ್ರ ತಾನು ಕಾಡಿಗೆ ಹೊರಟಾಗ ಅಯೋಧ್ಯೆ ಪುರಿಶ್ರೇಷ್ಠೆ ಆಪೃಚ್ಛೇತ್ವಾಂ ಅಂತ ಕೋಸಲದಲ್ಲಿ ನಿಂತು ತಾನು ಹುಟ್ಟಿದ ಜನ್ಮಭೂಮಿಗೆ ನಮಸ್ಕಾರ ಮಾಡಿ ಮತ್ತೆ ತಿರುಗಿ ನಿನ್ನನ್ನು ನೋಡೋಕ್ಕೆ ಬರ್ತೇನೆ ಅಂತ ಹೇಳಿದ್ನೋ, ಯಾವ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಸ್ವರ್ಣಮಯೀ ಲಂಕಾ, ಬಂಗಾರದ ಮಯವಾದ ಒಂದು ಪಟ್ಟಣದಲ್ಲಿ ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡಿ, ವಿಭೀಷಣ ನೀನು ಇಲ್ಲೇ ಇರಬೇಕು ಅಂತ ಪ್ರಾರ್ಥನೆ ಮಾಡಿದಾಗಲೂ ಕೂಡ ಜನನೀ ಜನ್ಮಭೂಮಿಶ್ಚ ಅಂತ ತನ್ನ ಜನ್ಮಭೂಮಿ ತನಗೆ ದೊಡ್ಡದು ಅಂತ ಹೇಳಿ ಆ ಅಯೋಧ್ಯೆಯ ಮೇಲೆ ಅಭಿಮಾನ ಇಟ್ನೋ, ಆ ಅಭಿಮಾನದ ಊರಿನಲ್ಲಿ ಶ್ರೀರಾಮಚಂದ್ರ ಮತ್ತೊಮ್ಮೆ ಎಲ್ಲರ ಜನರಿಗೆ ಕಾಣುವಂತೆ ಪ್ರತಿಮೆಯ ಮಾಧ್ಯಮದಿಂದ ನೆಲೆ ನಿಂತು, ನೀವು ಹೇಳಿದಂತೆ ಜೈನ, ಬೌದ್ಧ, ಸಿಖ್ ಮತ್ತು ಹಿಂದೂ ಧರ್ಮ ಇವೆಲ್ಲದರ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಗಳ ಸಂಗಮ ಕ್ಷೇತ್ರವಾದ ಅಯೋಧ್ಯೆಯನ್ನು
ಮತ್ತೊಂದು ರೀತಿಯಿಂದ ಶ್ರದ್ಧಾ ಕೇಂದ್ರವಾಗಿ ಮಾಡಿ ಇವತ್ತು ನೋಡಿ ನಮ್ಮ ಇಡೀ ಭಾರತಾದ್ಯಂತ ತಮ್ಮ ವೈಯಕ್ತಿಕ ಧರ್ಮ ಪಂಥಗಳನ್ನು ಬದಿಗಿಟ್ಟು ರಾಮ ಅಂತ ಒಂದೇ ಕೂಗಿನಿಂದ ಎಲ್ಲರೂ ಕೂಡ ಅಲ್ಲಿ ಮೆರೀತಾ ಇದ್ದಾರೆ ಅಂದರೆ ರಾಷ್ಟ್ರದ ಐಕ್ಯತೆಗೆ ಸಂಕೇತವಾಗಿ ಇವತ್ತು ಅಯೋಧ್ಯೆ ಶ್ರೀರಾಮನವರು ಮತ್ತೆ ಬೆಳಕಿಗೆ ಬಂದಿದೆ. ಈ ಸ್ಫೂರ್ತಿ ನಮ್ಮ ಭಾರತೀಯರಲ್ಲಿ ನಿರಂತರವಾಗಿ ಬೆಳೆದು ನಾವೆಲ್ಲ ಧಾರ್ಮಿಕ ಅಲ್ಪ ಭಾವನೆಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಭಾರತೀಯರು ಒಂದು ಸಂಸ್ಕೃತಿಗೆ ಸೇರಿದವರು ಅನ್ನೋ ಅಯೋಧ್ಯೆಯ ಸಂದೇಶವನ್ನು ನಾವು ಪಾಲಿಸಿದರೆ ಪ್ರಾಯ ನಮ್ಮ ಹಿಂದೂ ರಾಷ್ಟ್ರದಷ್ಟು ಸಮೃದ್ಧವಾದ ಶಾಂತವಾದ ಪ್ರಶಾಂತವಾದ ಒಂದು ನೆಮ್ಮದಿಯ ಜೀವನ ಪ್ರಪಂಚದಲ್ಲಿ ಇನ್ಯಾವ ದೇಶಕ್ಕೂ ಬರದೇ ಇರುವಂಥ ಸಂದರ್ಭ ಇದೆ ಅನ್ನೋದರ ಸೂಚನೆ ಇವತ್ತು ಅಯೋಧ್ಯೆಯ ಈ ಸಮಾರಂಭ ಅಂತ ನಾವು ಭಟ್ರೆ ಮಾತನಾಡೋಣ. ನಮ್ಮ ಜೊತೆಗೆ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಧರ್ಮಶಾಸ್ತ್ರಜ್ಞರು, ಇವರು ಕೂಡ ಜಾಯಿನ್ ಆಗ್ತಾರೆ. ನಾನು ಅವರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ತೀನಿ ಈ ಡಿಬೇಟಲ್ಲಿ. ಒಂದಂತೂ ಸ್ಪಷ್ಟ, ಶ್ರದ್ಧೆಯ ಪುನರುಜ್ಜೀವನ ಅಂತ ನಾನು ಹೇಳಿದೆ. ಧರ್ಮದ ಪುನರುಜ್ಜೀವನ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.